ಓಂ ವಿಷ್ಣವೇ ನಮಃ. ಓಂ ಓಂ ಶ್ರೀಶಾಯ ನಮಃ. ಓಂ ವಾಯುವಾಹನಾಯ ನಮಃ. ಓಂ ದೇವೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಪ್ರಥಮೇ ಸ್ಕಂಧೆ ನವಮೇ ಅಧ್ಯಾಯೇ ಅದ್ಯ 48 ಶ್ಲೋಕಃ 148ನೇ ಶ್ಲೋಕ, 9ನೇ ಅಧ್ಯಾಯ 1ನೇ ಸ್ಕಂಧ. ಸಹ ಅದ್ಯ ವ್ಯಾಖ್ಯಾಸ್ಯತೆ. ಭೀಷ್ಮಃ ಭಗವಂತಂ ಕೃಷ್ಣಂ ನಾನಾವಿಧೈಃ ಸ್ತೋತ್ರಪ್ರಕಾರೈಃ ವರ್ಣಯಾಮಾಸ. ತೇಷು ಅನ್ಯತಮಃ ಶ್ಲೋಕಃ ಗತೆ ದಿವಸೆ ವ್ಯಾಖ್ಯಾಯಿ. ಗತಿವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನಾಃ ಕೃತಮನುಕೃತವತ್ಯ ಉನ್ಮದಾಂಧಾಃ ಪ್ರಕೃತಿಮಗಮನ್ ಕಿಲ ಯಸ್ಯ ಗೋಪವಧ್ವಃ ಇತಿ. ರಾಸಕ್ರೀಡಾ ಪ್ರಸಂಗೆ ಕೃಷ್ಣಃ ಗೋಪಸ್ತ್ರೀಃ ಪ್ರತಿ ಲಲಿತಾಂ ಗತಿಂ ನೈಕವಿಧಾನ್ ವಿಲಾಸಾನ್ ಮೃದುಂ ಮಂದಹಾಸಂ ಪ್ರೇಮಪೂರ್ವಕಂ ಈಕ್ಷಣಂ ಚ ಪ್ರದರ್ಶಯಾಮಾಸ. ಏವಂ ಪ್ರದರ್ಶ್ಯ ತಾಃ ಗೋಪಸ್ತ್ರೀಃ ಸಹ ಸಮ್ಮಾನಯಾಮಾಸ. ತಾಶ್ಚ ಗೋಪಸ್ತ್ರೀಯಃ ತಮೇನಂ ಭಗವಂತಂ ಸ್ವೋಚಿತೈಃ ಪ್ರಕಾರೈಃ ಏವ ಮಾನಯಾಮಾಸುಃ, ಅರ್ಥಾತ್ ಪೂಜಯಾಮಾಸುಃ. ಸೋಯಂ ಯಾಂ ಗತಿಂ ಲಲಿತಾಂ ಗತಿಂ ಪ್ರದರ್ಶಯಾಮಾಸ ತಾಃ ಅಪಿ ತಸ್ಮೈ ಲಲಿತಾಂ ಗತಿಂ ಪ್ರದರ್ಶ್ಯ ತಂ ಪೂಜಯಾಮಾಸುಃ. ಅಪಿ ಚ ನೈಕವಿಧಾನ್ ಸ್ತ್ರೀಸಹಜಾನ್ ಹಾವಾನ್ ಭಾವಾಂಶ್ಚ ಪ್ರದರ್ಶಯಾಮಾಸುಃ. ಪ್ರೇಮ್ಣ ಕಾಮೇನ ಚ ಪೂರ್ಣಾನ್ ಕಟಾಕ್ಷಾನ್ ತಸ್ಮೈ ಕೃಷ್ಣಾಯ ಚಿಕ್ಷಿಪುಃ. ಮೃದುನಾ ಮಂದಹಾಸೇನ ಸ್ವಾಸಾಂ ಹೃದಯೇ ವರ್ತಮಾನಂ ಕಾಮಂ ಪ್ರೇಮಭಾವಂ ಚ ತಸ್ಮೈ ದದುಃ. ಏವಂ ಕೃಷ್ಣಃ ಗೋಪಸ್ತ್ರೀಯಶ್ಚ ಪರಸ್ಪರಂ ಸಮ್ಮಾನಯಾಮಾಸುಃ. ಏವಂ ಚ ಮದಾಂಧಾಃ ತಾಃ ಗೋಪಸ್ತ್ರೀಯಃ ಸ್ವಾಂ ಪ್ರಕೃತಿಂ ಜಗ್ಮುಃ. ಅಸ್ಮಿನ್ ಸಾಧನ ಮಾರ್ಗೆ ಸಾಧನ ಲೋಕೆ ಸಾಧನ ಜೀವನೆ ಸ್ವಸ್ವ ಯೋಗ್ಯಂ ಸಾಧನಂ ಕೃತ್ವ ಮುಕ್ತ್ಯನಂತರಂ ತಮೇವ ಭಗವಂತಂ ಪತಿತ್ವೇನ ಪ್ರಾಪ್ಸ್ಯಂತಿ ಇತಿ ತಸ್ಯ ಅರ್ಥಃ. ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯದ 48ನೇ ಶ್ಲೋಕವನ್ನು ನಾವೀಗ ನೋಡಬೇಕು. 47ನೇ ಶ್ಲೋಕವನ್ನು ಕಳೆದ ದಿವಸ ನೋಡಿದ್ದೇವೆ. ಕೃಷ್ಣ ಮತ್ತು ಗೋಪಸ್ತ್ರೀಯರಿಬ್ಬರು ಕೂಡ ಆ ರಾಸಕ್ರೀಡೆ ಸಂದರ್ಭದಲ್ಲಿ, ಈ ಏಕಾಂತದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪರಸ್ಪರರನ್ನು ಮಾನಿಸಿದರು ಅಂತನ್ನೋದನ್ನು ನೋಡ್ತಾ ಇದ್ದೀವಿ. ಕೃಷ್ಣ ತನ್ನ ಪ್ರೇಯಸಿಯರಾದಂತಹ ಗೋಪಸ್ತ್ರೀಯರ ಕಡೆಗೆ ಮಂದಹಾಸ,
ಪ್ರೇಮಪೂರ್ಣವಾದ ನೋಟ ಇತ್ಯಾದಿಗಳನ್ನು ಬೀರಿ ಅವರನ್ನು ಸಂತೋಷಪಡಿಸಿದ, ಅವರನ್ನು ಮೆಚ್ಚಿಸಿದ. ಅವರು ಕೂಡ ತಮಗೆ ಉಚಿತವಾದ ರೀತಿಯಿಂದಲೇ ಆ ಭಗವಂತನನ್ನು ಪೂಜಿಸಿದರು. ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಇದ್ದವರೆಲ್ಲ ಅಭಿಷೇಕ, ಮಂಗಳಾರತಿ ಇತ್ಯಾದಿಗಳ ಮೂಲಕವೇ ಭಗವಂತನನ್ನು ಪೂಜಿಸಬೇಕು ಅಂತಿಲ್ಲ. ಅವರವರಿಗೆ ಅವರದವ್ರದ್ದೇ ಆದಂತಹ ಪೂಜಾ ವಿಧಾನ ಇದೆ. ಹಾಗೆ ಇವರು ಕೂಡ ಆ ಭಗವಂತನಿಗೆ ತಮ್ಮ ಕಣ್ಣೋಟ, ತಮ್ಮ ಆಕರ್ಷಕವಾದ ನಡೆ ಇತ್ಯಾದಿಗಳನ್ನು ತೋರಿಸಿ ತಮ್ಮ ವಿಲಾಸವನ್ನೇ ಭಗವಂತನಿಗೆ ಅರ್ಪಿಸಿ ಆತನನ್ನು ಪೂಜಿಸಿದರು. ಇದರ ಮೂಲಕ ತಮಗೆ ಯೋಗ್ಯವಾದ ಗತಿಯನ್ನೇ ಅವರು ಪಡೆದರು. ಇದು ಈಗ ನಡೆಯುತ್ತಿರುವುದು ಸಾಧನ ಜೀವನ. ಈ ಸಾಧನ ಜೀವನದಲ್ಲಿ ಅವರು ಒಂದು ಸಂಸಾರದಲ್ಲಿ ಕೆಲವರಿಗೆ ಪತಿಯಂದಿರಾಗಿ, ಕೆಲವರಿಗೆ ಮಕ್ಕಳಾಗಿ, ಕೆಲವರಿಗೆ ತಾಯಂದಿರಾಗಿ ಬದುಕ್ತಾರೆ. ಆದರೆ ಮೂಲತಃ ಅವರು ಭಗವಂತನನ್ನೇ ಗಂಡನನ್ನಾಗಿ ಪಡೆಯುವಂಥ ಒಂದು ಸಾಧನೆ ಇದ್ದವರು. ಹಾಗೆ ಸಾಧನೆ ಮಾಡಿಯೇ ಅವರು ಮುಕ್ತಿಗೆ ಹೋಗಬೇಕು. ಅವರು ಸ್ವಾಂ ಪ್ರಕೃತಿ ಮಾಪುಹು, ಮುಕ್ತಿಯನ್ನು ನಾಳೆ ಪಡೆದಾಗ ಅಲ್ಲಿ ಆ ಭಗವಂತನ ಪತ್ನಿಯರಾಗಿಯೇ ಇರ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತದಲ್ಲಿ ಕೂಡ ಒಂದು ಶ್ಲೋಕ ಇದೆ ಅಂತ ಕಳೆದ ದಿವಸ ಹೇಳಿದ್ದೆ. ಆ ಶ್ಲೋಕವನ್ನು ಹೇಳುವುದು ಮರೆತಿತ್ತು. 10ನೇ ಸ್ಕಂದದ 28ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ ಹಾಗೆ ಹೇಳ್ತದೆ: ಗತ್ಯ ಅನುರಾಗ ಸ್ಮಿತ ರಂಜಿತೇಕ್ಷಿತೈ ಮನೋರಮಾಲಾಪ ವಿಹಾರ ವಿಭ್ರಮೈ ಆಕ್ಷಿಪ್ತ ಚಿತ್ತಾ ಪ್ರಮದಾ ರಮಾಪತೆ ತಾಸ್ತಾ ವಿಚೇಷ್ಟಾ ಜಗೃಹು ತದಾತ್ಮಿಕಾ ಅಂತ ಆ ಶ್ಲೋಕ. ತಮ್ಮ ಇಲ್ಲೂ ಕೂಡ ಈಗ ನಾವು ನೋಡ್ತಿರುವ ಶ್ಲೋಕದಲ್ಲೂ ಕೂಡ ಲಲಿತ ಗತಿ ಅಂತಿದೆ. ಆ ಭಾಗವತದ 10ನೇ ಸ್ಕಂದದ ಶ್ಲೋಕದಲ್ಲೂ ಕೂಡ ಗತಿ ಅಂತ ಬಂದಿದೆ. ಮತ್ತೆ ಅನುರಾಗ, ಪ್ರೇಮ ಅಂತ ಇದು ಎರಡು ಕಡೆನೂ ಕೂಡ ಬಂದಿದೆ. ಪ್ರಣಯ ಅಂತ ಈಗಿನ ಇಲ್ಲಿ ಶ್ಲೋಕದಲ್ಲಿದ್ದರೆ ಅಲ್ಲಿ ಅನುರಾಗ ಅಂತಿದೆ. ಸ್ಮಿತ, ಇಲ್ಲಿ ವಲ್ಗು ಹಾಸ ಅಂತಿದ್ರೆ ಅಲ್ಲಿ ಸ್ಮಿತ ಅಂತಿದೆ. ಈಕ್ಷಿತ ಅಂದರೆ ನೋಟ, ಅಲ್ಲಿ ನಿರೀಕ್ಷಣ ಅಂತಿದೆ. ಹೀಗೆ ಮನೋರಮ ಆಲಾಪ ವಿಹಾರ ವಿಭ್ರಮೈ, ಸ್ತ್ರೀ ಸಹಜವಾದ ವಿಲಾಸ ವೈಯಾರಗಳನ್ನು ಅವರು ತೋರಿಸಿ ಆಕ್ಷಿಪ್ತ ಚಿತ್ತಾ, ಆ ಭಗವಂತನು ಕೂಡ ಅವರ ಮನಸ್ಸನ್ನು ಕಲಕಿದ್ದ. ಇವರು ರಮಾಪತೆ ತಾಹ ವಿಚೇಷ್ಟಾ ತದಾತ್ಮಿಕಾ ಜಗೃಹು, ಅವರು ಆತನಲ್ಲಿ ತಾದಾತ್ಮ್ಯ ಹೊಂದಿದರು. ಅವರು ತಾವೇ ಕೃಷ್ಣ ಅಂತ ಭಾವಿಸಿದರು ಅಂತ ಅರ್ಥ ಅಲ್ಲ. ಕೃಷ್ಣ ಏನೇನು ಲೀಲೆಗಳನ್ನು ತೋರಿಸ್ತಾನೆ, ಈ ಹಿಂದೆ ತೋರಿಸಿದ್ದ ಆ ಎಲ್ಲ ಲೀಲೆಗಳನ್ನು ಅವರು ಕೂಡ ತೋರಿಸಿದರು. ಜಗೃಹು ತದಾತ್ಮಿಕಾ. ದೇಹಗಳು ಎರಡು, ಆದರೆ ಜೀವಗಳು ಅವು ಕೂಡ ಎರಡೇ. ಆದರೆ ಅವರು ಭಗವಂತನಲ್ಲಿ ಅಂಥ ಒಂದು ಅದ್ಭುತವಾದಂಥ ಅನುರಾಗವನ್ನು ಹೊಂದಿದ್ದರಿಂದ ತಮ್ಮನ್ನು ಕೃಷ್ಣನಂತ ಭಾವಿಸಿದವರಂತೆ ಅವನ ಲೀಲೆಗಳನ್ನು ಅನುಕರಿಸಿದರು ಅಂತ ಅಲ್ಲಿ ಶ್ಲೋಕ ಬಂದಿದೆ. ಮುಂದೆ ಮುನಿಗಣ ನೃಪವರ್ಯ ಸಂಕುಲೆ ಅಂತಃಸದಸಿ ಯುಧಿಷ್ಠಿರ ರಾಜಸೂಯ ಯೇಷಾಂ ಅರ್ಹಣಂ ಅಭಿಪೇದ ಈಕ್ಷಣೀಯ ಮಮ ದೃಷಿಗೋಚರ ಏಷ ಆವಿರಾತ್ಮ ಅಂತ ಈ ಶ್ಲೋಕ ನಾವೀಗ ನೋಡಬೇಕಾದದ್ದು. ಅನೇಕ ಜನ ಮುನಿಗಳಿದ್ರು, ಮತ್ತೆ ರಾಜರು ಕೂಡ ಇದ್ದರು. ಅಂಥದ್ದೊಂದು ತುಂಬಿದ ಸಭೆ, ರಾಜಸೂಯಾಗದ ಸಭೆ. ಅಲ್ಲಿ ಎಲ್ಲರಲ್ಲೂ ಕೂಡ ಅಗ್ರಪೂಜೆಯನ್ನು ಪಡೆದವನು ಇವನು, ಈ ಸುಂದರನಾದಂಥ ಕೃಷ್ಣ, ಸರ್ವಾಂತರ್ಯಾಮಿ ಆದವನು. ಅವನು ಈಗ ನನಗೆ ದೃಷ್ಟಿಗೆ ಗೋಚರನಾಗಿದ್ದಾನೆ, ಅದು ನನ್ನ ಭಾಗ್ಯ. ಮಮ ದೃಷಿ ಗೋಚರ ಏಷ ಆತ್ಮ ಆವಿರಾತ್ಮ ಅಂತ ಭೀಷ್ಮರು ಸ್ತೋತ್ರ ಮಾಡ್ತಿದ್ದಾರೆ. ಅದಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕಾಗಿದೆ.
ಈಕ್ಷಣೀಯ ಅಂದರೆ ಅಹೋ ರೂಪಂ ಅಹೋ ಮಹಃ ಇತ್ಯಾಶ್ಚರ್ಯೇಣ ವಿಲೋಕನೀಯ ಸನ್. ಭಗವಂತನ ರೂಪ ಎಂಥದ್ದು, ಅವನ ತೇಜಸ್ ಎಂಥದ್ದು ಅಂತ ಅನೇಕ ಜನ ಅಲ್ಲಿದ್ದವರೆಲ್ಲರೂ ಕೂಡ ಅವನನ್ನು ನೋಡ್ತಾ ಇದ್ರು. ಮಮ ದೃಷ್ಟಿಗೋಚರ ದೃಷ್ಟಿ ವಿಷಯ ಆವಿಃಪ್ರಕಟೋ ವರ್ತತೆ. ಇವತ್ತು ನನಗವನು ದೃಷ್ಟಿಗೋಚರನಾಗಿದ್ದಾನಲ್ಲ, ಅಹೋ ಅಂತ ತನ್ನ ಭಾಗ್ಯವನ್ನು ಆ ಭೀಷ್ಮರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇದು ಶ್ರೀಧರರು ಮಾಡಿದಂಥ ವ್ಯಾಖ್ಯಾನ. ಯುಧಿಷ್ಠಿರ ಕೃತಂ ಮುನಿಗಣಾದ್ಯಭಿಮತಂ. ಯುಧಿಷ್ಠಿರ ಕೃಷ್ಣನಿಗೇನು ಪೂಜೆ ಸಲ್ಲಿಸಿದ ಅದು ಮುನಿಗಳಿಗೆ, ರಾಜರಿಗೆ ಎಲ್ಲರಿಗೂ ಕೂಡ ಸಮ್ಮತವೇ ಆಗಿತ್ತು. ಆತ್ಮ ಅಂದರೆ ಮದಂತರಾತ್ಮ ಶ್ರೀಕೃಷ್ಣ, ನನ್ನ ಅಂತರ್ಯಾಮಿಯೂ ಹೌದು, ಎಲ್ಲರ ಅಂತರ್ಯಾಮಿಯೂ ಹೌದು. ಅವನು ದೃಷ್ಟಿ ವಿಷಯಸನ್ನು ಆವಿರ್ಭವತು, ಯಾವತ್ತೂ ಕೂಡ ನನಗವನು ದೃಷ್ಟಿಗೋಚರನಾಗಿರಲಿ ಅಂತ ಹೀಗೆ ಅವರು ಕೇಳ್ಕೊತಾ ಇದ್ದಾರೆ. ಈಗೂ ದೃಷ್ಟಿಗೋಚರನಾಗಿದ್ದಾನೆ, ಮುಂದೆಯೂ ಕೂಡ ಅವನು ಹೀಗೆ ನನಗೆ ದೃಷ್ಟಿಗೋಚರನಾಗಿರಲಿ. ಇದು ವೀರರಾಘವರು ತಿಳಿಸುವಂಥ ಅರ್ಥದಲ್ಲಿ ವ್ಯತ್ಯಾಸ ಏನಿಲ್ಲ. ಯಾವುದಾದ್ರೂ ಒಂದು ಪದಕ್ಕೆ ಅರ್ಥ ಮಾಡುವ ರೀತಿ ಮಾತ್ರ ಬೇರೆ ಬೇರೆ ಆಗಿರ್ತದೆ ಅಷ್ಟೆ. ಅದರಂತೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕೂಡ ಹೆಚ್ಚಿನ ವ್ಯತ್ಯಾಸ ಏನು ಕಾಣಿಸೋದಿಲ್ಲ. ಇನ್ನು ಯಾದವಾರ್ಯರು ಮತ್ತು ವಿಜಯಧ್ವಜರು ಈ ಶ್ಲೋಕಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ಅಂತಃಸದಸಿ ಯೇಷಾಂ ಋಷ್ಯಾದೀನಾಂ ಮಧ್ಯೆ, ಋಷಿಗಳು ರಾಜರೆಲ್ಲ ಇದ್ದಾರೆ, ಅವರ ಮಧ್ಯದಲ್ಲಿ ಇವನು ಪೂಜೆಯನ್ನು ಪಡೆದ. ಯುಧಿಷ್ಠಿರ ಭೀಷ್ಮ ಮುಖೇ ಯುಧಿಷ್ಠಿರ ಪೃಷ್ಟ ಭೀಷ್ಮಮುಖೇನ ಅಯಮೇವ ಅಗ್ರಪೂಜಾಮಿತಿ ಶಾಸ್ತ್ರತಃ ಉಪಪಾದ್ಯ ಆದತ್ತ ಇತಿ ಭಾವ. ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ, ಯಾರಿಗೆ ಪೂಜೆ ಸಲ್ಲಿಸುವುದು ಅಂತ. ಆಗ ಭೀಷ್ಮರು ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡಿ ಅವನಿಗೇ ಅಗ್ರಪೂಜೆ ಕೊಡು ಅಂತ ಹೇಳಿದರು. ಆ ಧ್ವನಿ ಅಲ್ಲಿ ಕಾಣಿಸ್ತದೆ. ಅರ್ಹಣಂ ಅಭಿಪೇದೆ, ಆ ಪೂಜೆಗೆ ಅವನೇ ಯೋಗ್ಯನಾಗಿದ್ದ, ಅವನೇ ಪಡೆದ. ಮತ್ಕಾರುಣ್ಯಾನ್ ಮರಣ ಸಮಯೇ ಮಮ ದೃಷ್ಟಿಗೋಚರ, ನನ್ನ ಮೇಲಿನ ಕರುಣೆಯಿಂದ ಅವನು ಈ ಸಂದರ್ಭದಲ್ಲಿ ನನ್ನೆದುರಿಗೆ ಬಂದಿದ್ದಾನೆ. ಅಂಥ ಭಗವಂತ ಹೀಗೆ ನನಗೆ ಕಾಣಿಸ್ತಾ ಇದ್ದಾನೆ ಅಂತ ಅನ್ನೋದು ದೊಡ್ಡ ಸಂಗತಿ. ಅಹೋ ಮಮ ಭಾಗ್ಯಂ ಇದು ಶೇಷ, ಇದು ನನ್ನ ಭಾಗ್ಯ ಅಂತ ಆ ಭೀಷ್ಮರು ಹೇಳ್ಕೊತಾ ಇದ್ದಾರೆ. ಯಾದವಾರ್ಯರ ವ್ಯಾಖ್ಯಾನಕ್ಕನುಸಾರವಾಗಿ ಕೂಡ ಸರ್ವಾಂತರ್ಯಾಮಿ, ನನ್ನ ಕರುಣೆಯಿಂದ ಬಂದವನು ಅನ್ನೋ ಅರ್ಥವೇ ಇದೆ. ಅದಕ್ಕಿಂತ ಹೆಚ್ಚಿನ ಅರ್ಥ ಅಲ್ಲೂ ಕೂಡ ಏನು ಕಾಣಿಸೋದಿಲ್ಲ. ಇನ್ನು ಮುಂದೆ ತಮಿಮಹಂ ಅಜಂ ಶರೀರಭಾಜಾಂ ಹೃದಯ ಹೃದಯ ವಿಷ್ಠಿತಂ ಆತ್ಮಕಲ್ಪಿತಾನಾಂ ಪ್ರತಿದೃಶಮಿವ ನೈಕಧ ಅರ್ಕಮೇಕಂ ಸಮಧಿಗತೋಸ್ಮಿ ವಿಧೂತ ಭೇದ ಮೋಹ ಅಂತ 49ನೇ ಶ್ಲೋಕ. ಅದನ್ನು ನಾವೀಗ ಇಲ್ಲಿ ನೋಡಬೇಕಾಗಿದೆ. ಏನು ಆ ಶ್ಲೋಕ ಒಂದು ವಿಲಕ್ಷಣವಾದಂಥ ಅರ್ಥವನ್ನು ಹೇಳ್ತದೆ. ವಿಧೂತ ಭೇದ ಮೋಹ, ಯಾವುದೇ ಭೇದ ಜ್ಞಾನವಿಲ್ಲದೆ ಆ ಪರಮಾತ್ಮನನ್ನು ನಾನು ಕಾಣ್ತಿದ್ದೇನೆ ಅಂತ ಅದರ ತಾತ್ಪರ್ಯ. ಏನದು ಭೇದ ಜ್ಞಾನ? ನಮ್ಮೆಲ್ಲರ ಕಣ್ಣುಗಳಲ್ಲಿ ಕೂಡ ಆ ಕಣ್ಣಿನ ಅಭಿಮಾನಿಯಾಗಿ ಸೂರ್ಯ ಇದ್ದಾನೆ, ಇದು ನಮ್ಗೆ ಗೊತ್ತಿದೆ. ಅದರಂತೆ ಆ ದೃಷ್ಟಾಂತದಂತೆ ನಾವು ಭಗವಂತನನ್ನು ತಿಳ್ಕೊಳ್ಬೇಕು. ತಾನೇ ಈ ಎಲ್ಲ ಪ್ರಾಣಿಗಳನ್ನು ಕೂಡ ಸೃಷ್ಟಿಸಿದ್ದಾನೆ. ಈ ಎಲ್ಲ ಜೀವರನ್ನು ಸೃಷ್ಟಿಸಿ ಅವರ ಹೃದಯದಲ್ಲಿ ನಿಯಾಮಕನಾಗಿ ತಾನೊಬ್ಬನೇ ಇದ್ದಾನೆ. ಅವನು ಇರುವವನು ಒಬ್ಬನೇ, ಎಲ್ಲ ಕಡೆಯೂ ಕೂಡ ಇರುವವನು ಒಬ್ಬನೇ. ಅವನು ಭಿನ್ನನಾಗಿದ್ದಾನೆ ಅನ್ನೋ ಭ್ರಾಂತಿ ನನಗಿಲ್ಲ. ಅದೇ ಭೇದ ಮೋಹ. ಎಲ್ಲ ಕಡೆಯೂ ಕೂಡ ಇರುವಂಥ ಭಗವಂತ ಒಬ್ಬನೇ. ಅವನು ಯಾವುದು ಬೇರೆ ರೀತಿ ಅವನಲ್ಲಿ ಬೇರೆ ಬೇರೆ ಕಡೆ ಇದ್ದಾನೆ ಅಂತ ಮಾತ್ರಕ್ಕೆ ಅವನಿಗೆ ಭೇದ ಇದೆ ಅಂತನ್ನುವ ಭ್ರಾಂತಿ ನನಗಿಲ್ಲ. ಆ ಭ್ರಾಂತಿಯನ್ನು ನಾನು ಕಳೆದುಕೊಂಡಿದ್ದೇನೆ. ಆ ಭಗವಂತನ ಏಕತ್ವವನ್ನು ಅನುಸಂಧಾನ ಮಾಡ್ತಿದ್ದೀನಿ ಅಂತ ಅದರ ತಾತ್ಪರ್ಯ. ಇದಕ್ಕೆ ವಿಜಯಧ್ವಜರು, ಯಾದವಾರ್ಯರು
ಹಾಗೆ ವೀರರಾಘವರು ನಾನಾ ರೀತಿಯಾಗಿ ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅದೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಈಗ ಒಂದು ಬಾರಿ ನೋಡೋಣ. ಇಲ್ಲಿ ಚಕ್ಷುರಭಿಮಾನಿತ್ವೇನ ಪ್ರತಿದೃಶಂ ಅಂದರೆ ದೃಶಂ ದೃಶಂ ಪ್ರತಿ, ಚಕ್ಷುಸಿಗೆ ಅಭಿಮಾನಿಯಾಗಿ ಸೂರ್ಯ ಒಳಗಿದ್ದಾನೆ. ಇದನ್ನೇ ಅನುವಾದ ಮಾಡಿರೋದು ಪುರಾಣಿಕಾಚಾರ್ಯರು ಕೂಡ. ಯಾಕೆಂದ್ರೆ ಭಾಗವತ ತಾತ್ಪರ್ಯ ಇಲ್ಲ, ಏನು ಉಳಿದವರು ಅನುವಾದ ಮಾಡಿದ್ದಾರೆ ಅದನ್ನೇ ವಿಜಯಧ್ವಜರು ಮತ್ತು ಯಾದವಾರರು ಏನನ್ನು ಬರೆದಿದ್ದಾರೆ ಅದನ್ನೇ ಇವರು ಅನುವಾದಿಸಿದ್ದಾರೆ ಅಷ್ಟೆ. ಚಕ್ಷುಸಿಗೆ ಅಭಿಮಾನಿಯಾಗಿದ್ದಾನೆ. ನಮ್ಮ ಚಕ್ಷುರಿಂದ್ರಿಯದಲ್ಲಿಯೂ ನಿಮ್ಮ ಚಕ್ಷುರಿಂದ್ರಿಯದಲ್ಲಿಯೂ ಆ ಮತ್ತೊಬ್ಬರ ಚಕ್ಷುರಿಂದ್ರಿಯದಲ್ಲಿಯೂ ಕೂಡ ಇರುವಂಥವನು ಇವನೊಬ್ಬನೇ ಭಗವಂತ. ಹಾಗೆ ಹೇಗಿದ್ದಾನೋ ಅದರಂತೆ ಅಹಮಪಿ ಆತ್ಮನ ಕಲ್ಪಿತಾನಾಂ ಸೃಷ್ಟಾನಾಂ, ಈ ಆತ್ಮ ಅಂದರೆ ಭಗವಂತ, ಆ ಭಗವಂತನಿಂದ ಸೃಷ್ಟಿಸಲ್ಪಟ್ಟಂಥ ಈ ಜಗತ್ತೇನಿದೆ ಆ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಇವನೊಬ್ಬನೇ ಇರೋದು. ಜೀವಾನಾಂ ಹೃದಯ ವಿಷ್ಟಿತಂ, ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಅವನೇ ಒಬ್ಬನೇ ಇದ್ದಾನೆ. ವಿವಿಧ ರೂಪಂ, ನಾನಾ ರೂಪಗಳನ್ನು ತಾಳ್ತಾನೆ. ಆದರೆ ತಮಿಮಂ ಅಜಂ ಕೃಷ್ಣಂ ಏಕತ್ವ ಸಂಖ್ಯಾ ವಿಶಿಷ್ಟಂ, ಅವನು ಇರುವವನು ಒಬ್ಬನೇ ಅನ್ನುವಂಥ ಏಕತ್ವ ಉಪಾಸನೆಯನ್ನು ನಾನು ಮಾಡ್ತಿದ್ದೇನೆ. ನ ದ್ವಿತ್ವೋಪೇತಂ ಸಂಬಂಧಿಕತೋಸ್ಮಿ, ಆದರೆ ಆ ಭಗವಂತನ ಸ್ವರೂಪದಲ್ಲಿ ನಾನು ಯಾವತ್ತೂ ಕೂಡ ಭೇದವನ್ನು ಚಿಂತನೆ ಮಾಡೋದಿಲ್ಲ. ಇದು ವಿಗತ ಭೇದ ಮೋಹ ಅಂತ ಅನ್ನೋದಕ್ಕೆ ಅರ್ಥ. ಅವತಾರ ಗುಣಾದಿಷು ನಿರಸ್ತ ಭೇದ ಭ್ರಮಬುದ್ಧಿ, ಅವನ ಅನೇಕ ಅವತಾರಗಳಿವೆಯಲ್ಲ, ಆ ಯಾವ ಅವತಾರಗಳಲ್ಲೂ ಕೂಡ ಪರಸ್ಪರ ಭೇದ ಅಂತ ಅನ್ನುವುದಿಲ್ಲ. ಆ ಭೇದ ಜ್ಞಾನವನ್ನು ನಾನು ಕಳ್ಕೊಂಡಿದ್ದೇನೆ. ಅವನಿಗೂ ಅವನ ಗುಣಗಳಿಗೂ ಅವನ ಕ್ರಿಯೆಗಳಿಗೂ ಯಾವುದೇ ರೀತಿಯಾದ ಭೇದ ಇಲ್ಲ, ಅದನ್ನು ನಾನು ತಿಳ್ಕೊಂಡಿದ್ದೇನೆ. ಯಥಾವಸ್ಥಿತ ವಸ್ತು ವಿಜ್ಞಾನೀವ, ಹೇಗೆ ಭಗವಂತನನ್ನು ತಿಳಿಯಬೇಕೋ ಹಾಗೆ ತಿಳಿದಿದ್ದೇನೆ ಅಂತ ಅದರ ತಾತ್ಪರ್ಯ. ನಾನು ಆ ಭಗವಂತನನ್ನು ತಿಳಿಯುವವನು, ಭಗವಂತ ನನ್ನ ಜ್ಞಾನಕ್ಕೆ ವಿಷಯನಾಗುವಂಥವನು. ಹೀಗೆ ಅಧಿಗಂತ ನಾನು, ಅಭಿಗಮ್ಯ ಆ ಭಗವಂತ. ಹೀಗೆ ಅನ್ಯೋಹಂ ಕೃಷ್ಣೋ ಅನ್ಯೇವ ಇತಿ ಭೇದ ಮೋಹ ನಿರಾಸವಚನಂ ನಿಜ ದರ್ಶನ ದುರಾಗ್ರಹ ವಿಜೃಂಭಿತಂ ಅಂತಾರೆ ವಿಜಯಧ್ವಜರು. ಈಗ ನಮಗೆಲ್ಲರಿಗೂ ಕೂಡ ನಾನು ಕೃಷ್ಣನ ದಾಸ, ಆತ ನನ್ನ ಸ್ವಾಮಿ ಅನ್ನುವಂಥ ಅನುಸಂಧಾನ ಎಲ್ರಿಗೂ ಕೂಡ ಇದೆ. ಆದ್ದರಿಂದ ಆ ಕೃಷ್ಣನನ್ನು ಆ ಭೇದದ ಮೂಲಕವೇ ತಿಳಿತಾರವರು. ಕೃಷ್ಣನಿಗೂ ನನಗೂ ಭೇದ ಇದೆ, ಆದರೆ ಆ ಕೃಷ್ಣನ ಅವತಾರಗಳಲ್ಲಿ, ಆತನ ಗುಣಗಳಲ್ಲಿ, ಲೀಲೆಗಳಲ್ಲಿ ಮಾತ್ರ ಯಾವುದೇ ರೀತಿಯಾದ ಸ್ವಗತ ಭೇದವಿಲ್ಲ ಅಂತಂದ್ರೆ ಈ ತಾತ್ಪರ್ಯ. ಶರೀರ ಭಾಜಾಂ ಅಂತ ಹೇಳ್ತಿದ್ದಾನೆ. ಶರೀರವನ್ನು ಪಡೆದು ಈ ಲೋಕದಲ್ಲಿ ಹುಟ್ಟಿದವರಿದ್ದಾರಲ್ಲ, ಅವರು ಅನೇಕ ಜನ ಇದ್ದಾರೆ. ಆ ಅನೇಕ ಜನರ ನಡುವೆ ಇವನು ಒಬ್ಬ ಇದ್ದಾನೆ. ಅನೇಕ ಜನರು ಇದ್ದಾರೆ, ಅನೇಕ ಜೀವರಿದ್ದಾರೆ ಅಂತ ಅನ್ನೋದು ಕೂಡ ನಿಶ್ಚಿತ. ಪರಮಾತ್ಮ ಒಬ್ಬನೇ ಇದ್ದಾನೆ, ಆದರೆ ಜೀವರು ಮಾತ್ರ ಅನೇಕ ಇದ್ದಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಶ್ರುತಿ ಆತನನ್ನು ವರ್ಣನೆ ಮಾಡ್ತದೆ. ಇದು ವಿಜಯಧ್ವಜರು ಹೇಳುವಂಥ ಅರ್ಥ. ಯಾದವಾರ್ಯರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ನನುತಸ್ಯ ಸರ್ವಾಂತರ್ಯಾಮಿತ್ವೇ, ಭಗವಂತ ಸರ್ವಾಂತರ್ಯಾಮಿ ಆಗಿದ್ದಾನೆ ಅಂದ ಮೇಲೆ ಅವನಿಗೆ ಭೇದ ಬಂತಲ್ಲ, ಅವನ ರೂಪಗಳಲ್ಲಿ ಭೇದ ಬಂತಲ್ಲ ಅಂತ ಪ್ರಶ್ನೆ ಬಂದರೆ, ಸರ್ವಪ್ರಾಣಿಷು ವಿದ್ಯಮಾನಸ್ಯಾಪಿ ತಸ್ಯ ಐಕ್ಯಮೇವ, ಎಲ್ಲ ಜೀವರಲ್ಲಿಯೂ ಕೂಡ ಅವನಿದ್ದಾನೆ, ಆದರೂ ಕೂಡ ಅವನು ಏಕನೇ ಆಗಿದ್ದಾನೆ. ನ ಭೇದ, ಯಾಕೆಂದರೆ ಇದು ಪ್ರಮಾಣ ಸಿದ್ಧವಾಗಿದೆ ಅಂತ ಹೀಗೆ ತಿಳಿಸ್ತಾ ಇದ್ದಾರೆ. ಆತ್ಮಕಲ್ಪಿತಾನ, ಆತ್ಮಕಲ್ಪಿತ ಅಂದರೆ ತಾನೇ ಸೃಷ್ಟಿಸಿದಂಥ ಈ ಜಗತ್ತು, ಅಲ್ಲಿ ಅನೇಕ ಜೀವಗಳಿವೆ, ಅವರ ಪ್ರತಿ ಹೃದಯದಲ್ಲೂ ಕೂಡ ಅವನಿದ್ದಾನೆ. ವಿಧೂತ ಭೇದ ಮೋಹ, ಅದಕ್ಕೆ ಯಾದವಾರ್ಯರು ಕೂಡ ಹಾಗೆ ಮಾಡ್ತಾರೆ. ಸ್ಥಾನ ಭೇದಾದಿ ಲಿಂಗಜನಿತ ಭೇದ ಭ್ರಮರಹಿತ ಇತ್ಯರ್ಥ. ಅವನಿರುವ ಸ್ಥಾನಗಳು ಭಿನ್ನ ಭಿನ್ನ ಇರ್ಬೋದು, ಅದರಲ್ಲಿರುವ ಭಗವಂತ ಮಾತ್ರ ಒಬ್ಬನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3ನೇ ಅಧ್ಯಾಯದ 2ನೇ ಪಾದದ 13ನೇ ಸೂತ್ರ, ಅಪಿ ಚೈವ ಮೇಕೆ ಅಂತ ಸೂತ್ರ.
ಆ ಸೂತ್ರದಲ್ಲಿ ಅಮಾತ್ರೋನಂತ ಮಾತ್ರಶ್ಚ ದ್ವೈತಸ್ಯೋಪಶಮ ಶಿವ ಓಂಕಾರೋ ವಿದಿತೋ ಯೇನ ಸಮುನಿರ್ನೇತರೋ ಜನಃ ಅಂತ ಹೀಗೆ ಕೆಲವು ಶ್ಲೋಕಗಳನ್ನು ಹೇಳಿ ಬ್ರಹ್ಮತರ್ಕದ ಮಾತೊಂದನ್ನು ಆಚಾರ ಉದ್ಧರಿಸ್ತಾರೆ. ಅದನ್ನು ಇಲ್ಲಿ ನಾವು ನೋಡಬೇಕು. ಭಿನ್ನೋ ಭಿನ್ನೇಶು ಸಂಸ್ಥಿತೇ, ಭಗವಂತನನ್ನು ಭಿನ್ನ ಅಂತಾರೆ. ಯಾಕೆ ಭಿನ್ನ ಅಂತಾರೆ? ಅವನ ವ್ಯಕ್ತಿತ್ವದಲ್ಲಿ ಭೇದ ಇಲ್ಲ, ಆದರೆ ಅನೇಕ ಭಿನ್ನರಾದ ಅನೇಕರಲ್ಲಿ ಇವನು ಇರುವುದರಿಂದ ಇವನನ್ನು ಭಿನ್ನ ಅಂತಾರಷ್ಟೆ. ಹೀಗೆ ಭೇದ ಇರುವುದು ಅವನ ಅಧಿಷ್ಠಾನಗಳಲ್ಲಿ, ಅವನಲ್ಲಿ ಅಲ್ಲ. ಅಭೇದೇಪಿ ಭೇದ ವ್ಯಪದೇಶ ಸ್ಥಾನಭೇದಾದ ಐಶ್ವರ್ಯಯೋಗಾಚ್ಚ ಯುಜ್ಯತೆ ಅಂತ ಆಚಾರ್ಯರು ಅದಕ್ಕೆ ಭಾಷ್ಯ ಬರೆದಿದ್ದಾರೆ. ಮೂಲತಃ ಆತನಲ್ಲಿ ಅಭೇದವೇ ಇದೆ, ಆದರೂ ಭೇದ ಇದೆ ಅಂತ ನಾವು ಹೇಳ್ತೀವಲ್ಲ, ಭಿನ್ನ ಅಂತ ಭಗವಂತನ ಹೇಳ್ತೀವಲ್ಲ. ಯಾಕೆ ಹೇಳ್ತೀವಿ ಅಂದರೆ ಸ್ಥಾನಭೇದಾತ್, ಅವನು ಇರುವ ಸ್ಥಾನಗಳು ಭಿನ್ನ ಭಿನ್ನ ಆಗಿವೆ ಅಷ್ಟೇ. ಹಾಗೆ ಐಶ್ವರ್ಯ ಭೇದಾಚ್ಯ, ಐಶ್ವರ್ಯ ಅವನಲ್ಲಿ ಅಂತ ಅಪರಿಮಿತವಾದ ಶಕ್ತಿ ಇದೆ. ಅಪರಿಮಿತವಾದ ಶಕ್ತಿ ಇರುವುದರಿಂದ ಅನೇಕ ರೂಪಗಳನ್ನು ತಾಳಬಲ್ಲ ಅಷ್ಟೇ ಹೊರತು ಮೂಲತಃ ಆತನ ವ್ಯಕ್ತಿತ್ವದಲ್ಲಿ ಭೇದ ಇದೆ ಅಂತ ಅದರ ತಾತ್ಪರ್ಯ ಅಲ್ಲ. ವ್ಯಕ್ತಿತ್ವದಲ್ಲಿ ಯಾವುದೇ ರೀತಿಯಾದಂಥ ಭೇದ ಇಲ್ಲ, ಆದರೂ ತನ್ನ ಅಪರಿಮಿತ ಶಕ್ತಿಯಿಂದ ಅನೇಕ ರೂಪಗಳನ್ನು ತಾಳ್ತಾನಷ್ಟೆ. ಹೀಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂಥ ಒಂದು ಮಾತಿದೆ. ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮ ಐಶ್ವರ್ಯಾನ್ನ ವಿರೋಧಶ್ಚ ಚಿಂತ್ಯಸ್ತಸ್ಮಿನ್ ಜನಾರ್ದನೆ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದ 1ನೇ ಪಾದದ ಮಾಂತ್ರವರ್ಣಿಕಮೇವಚ ಗೀಯತೆ ಅನ್ನೋ ಸೂತ್ರದಲ್ಲೂ ಕೂಡ ಈ ಸಂಗತಿ ಬಂದಿದೆ. ಐಶ್ವರ್ಯಾತ್, ಆ ಭಗವಂತ ತನ್ನ ಅಪರಿಮಿತವಾದ ಐಶ್ವರ್ಯ ಇರೋದರಿಂದ ಅನೇಕ ರೂಪಗಳನ್ನು ತಾಳ್ತಾನೆ. ನ ವಿರೋಧ ಚಿಂತ್ಯಸ್ತಸ್ಮಿನ್ ಜನಾರ್ದನೆ ಅತರ್ಕೇ ಹಿ ಕುತಸ್ತರ್ಕ ಅಪ್ರಮೇಯೇ ಕುತಃ ಪ್ರಮ. ಅವನು ನಮ್ಮ ತರ್ಕದ ವ್ಯಾಪ್ತಿಯನ್ನು ಮೀರಿದವನು. ಅಂಥವನ ಬಗ್ಗೆ ನಾವೇನು ತರ್ಕ ಮಾಡುವುದಿದೆ? ಆ ತರ್ಕದಿಂದ ಏನು ಆದೀತು ಅವನಲ್ಲಿ? ಅನನ್ಯೋಪ್ಯನ್ಯ ಶಬ್ದೇನ ತಥೈಕೋ ಬಹುರೂಪವಾನ್ ಪ್ರೋಚ್ಯತೆ ಭಗವಾನ್ ವಿಷ್ಣು ಐಶ್ವರ್ಯಾತ್ ಪುರುಷೋತ್ತಮ ಅಂತ ಬ್ರಹ್ಮಾಂಡ ಪುರಾಣದ ಮಾತನ್ನು ಕೂಡ ಹೇಳ್ತಾರೆ. ಅನನ್ಯ, ಮೂಲತಃ ಆತ ಅಭಿನ್ನ, ಆದರೂ ಅನ್ಯ ಶಬ್ದೇನ, ಭಿನ್ನ ಎಂಬ ಶಬ್ದದಿಂದ ಕೆಲವು ಸರಿ ಅವನು ಹೇಳಲ್ಪಡ್ತಾನಷ್ಟೆ. ತಥಾ ಏಕೋ ಬಹುರೂಪವಾನ್, ಒಬ್ಬನೇ ಇರುವುದು, ಬಹುರೂಪಗಳನ್ನು ತಾಳ್ತಾನಷ್ಟೆ. ಇದೆಲ್ಲ ಯಾಕೆ ಹೀಗೆ? ಐಶ್ವರ್ಯ, ಅಪರಿಮಿತವಾದ ಶಕ್ತಿ ಇದೆ, ಹಾಗೆ ಅನೇಕ ರೂಪಗಳನ್ನು ತಾಳಬೇಕು ಅಂತ ಅವನಿಗೆ ಅಪೇಕ್ಷೆ ಬರ್ತದೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮ್ ಅವಷ್ಟಭ್ಯ. ಅವನ ತನ್ನ ಇಚ್ಛೆಗೆ ಅನುಸಾರವಾಗಿ ಆ ಥರದ ಅನೇಕ ರೂಪಗಳನ್ನು ತಾಳ್ತಾನಷ್ಟೆ ಅಂತ ಹೀಗೆ ಬೇರೆ ಬೇರೆ ಕಡೆ ಆ ಸಂಗತಿ ಬಂದಿದೆ. ಯಾದವಾರ್ಯ ಟಿಪ್ಪಣಿಯಲ್ಲಿ ಈಶಸ್ಯ ಪೂರ್ಣತಾ ಜ್ಞಾನಂ ವಿಷ್ಣೋರಣ್ಯಸ್ಯ ಚೇಷ್ಯತ ಅಂತ ಕೆಲವು ಭಾಗವತ ತಾತ್ಪರ್ಯದಲ್ಲಿ 3ನೇ ಸ್ಕಂದದ 10ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಬಂದಿರುವಂಥ ಕೆಲವು ಮಾತುಗಳನ್ನು ಉದ್ಧರಿಸ್ತಾರೆ. ಅವುಗಳನ್ನು ಕೂಡ ನಾವು ಯಾದವಾರ್ಯ ಹೇಳಿದ್ದಾರೆ, ಶ್ಲೋಕದಲ್ಲೇ ಹೇಳಿದ್ದಾರೆ, ತಮ್ಮ ವ್ಯಾಖ್ಯಾನದಲ್ಲೇ ಹೇಳಿದ್ದಾರೆ. ಅವುಗಳನ್ನು ಕೂಡ ನಾವಿಲ್ಲಿ ನೋಡಬೇಕು. ನೀವು ನೋಡ್ತಿರುವ ಮುದ್ರಿತ ಪುಸ್ತಕಗಳಲ್ಲಿ ಕೆಲವು ದೋಷಗಳಿರಬಹುದು. ಆ ದೋಷಗಳನ್ನು ಸರಿಪಡಿಸಿ ಆ ಶ್ಲೋಕಗಳನ್ನು ಹೀಗೆ ಓದ್ಕೋಬೇಕು. ಸ್ಕಂದ ಪುರಾಣದ ಮಾತದು. ಆ ಭಾಗವತದ ಆ ಮೂಲ ಶ್ಲೋಕದಲ್ಲೂ ಕೂಡ ನಿಪೀತ ಭೇದ ಮೋಹಾಯ ಅಂತ ಒಂದು ಶಬ್ದ ಬಂದಿದೆ. ಶಶ್ವತ್ ಸ್ವರೂಪ ಮಹಸೈವ ನಿಪೀತ ಭೇದ ಮೋಹಾಯ ಬೋಧದಿಷಣಾಯ ನಮಃ ಪರಸ್ಮೇ ವಿಶ್ವೋದಯ ಸ್ಥಿತಿ ಲಯೇಶು ನಿಮಿತ್ತ ಲೀಲಾ ರಾಮಾಯತೆ ನಮ ಇದಂ ಚಕ್ರಮೇಶ್ವರಾಯ ಅಂತ ಹೀಗೆ ಆ ಶ್ಲೋಕ. ಅದೇನು ಹೇಳ್ತದೆ? ಅವನು, ಆ ಭಗವಂತ, ಈ ಸಜ್ಜನರಿಗೆ ಏನು ದೃಷ್ಟಿಗೋಚರ ಆಗ್ತಾನಲ್ಲ, ಅವ್ರಿಗೆ ಜ್ಞಾನಗೋಚರ ಆಗ್ತಾನಲ್ಲ, ಅವರು
ಆ ಭೇದ ಮೋಹವನ್ನು ಕಳೆದುಕೊಂಡು ತತ್ವಜ್ಞಾನವನ್ನು ಪಡೆದಿರ್ತಾನೆ. ಅಂಥ ಸರ್ವಶಕ್ತ ನೀನು, ಅವರಿಗೆ ಅಂಥ ಜ್ಞಾನವನ್ನು ಕೊಡ್ತೆ. ನೀನು ಕೂಡ ಇನ್ನೊಬ್ಬರ ಯಾವ ಗುರುವಿನ ಅಪೇಕ್ಷೆ ಇಲ್ಲದೆ, ಯಾವ ಅವತಾರಗಳಲ್ಲೂ ಯಾವ ಗುರುವಿನ ಗೊಡವೆಯೂ ಇಲ್ಲದೆ ಸ್ವರೂಪಭೂತವಾದ ಜ್ಞಾನವನ್ನೇ ಪಡ್ಕೊಂಡಿರುವಂಥವನು ಯಾವತ್ತು. ಮತ್ತು ಆ ಭೇದ ಮೋಹಗಳನ್ನು ಕಳೆದುಕೊಂಡವನು, ನೀನೂ ಕಳೆದುಕೊಂಡವನು. ಮತ್ತು ನಿನ್ನ ಯಾರು ಆರಾಧನೆ ಮಾಡ್ತಾರೆ ಆ ಸಜ್ಜನಿಗೂ ಕೂಡ ಅದನ್ನು, ಆ ಭೇದ ಮೋಹವನ್ನು ಕಳೆಯುವವನು, ಕಳೆದು ತತ್ವಜ್ಞಾನ ಕೊಡುವಂಥ ಶಕ್ತಿ ಇದ್ದವನು ನೀನು. ಅಲ್ಲಿ ನಿಪೀತ ಭೇದ ಮೋಹ ಅಂತ ಹೀಗೆ ಬಂದಿದೆ. ಏನದು ಭೇದ ಮೋಹ ಅಂದರೆ, ಆಚೆ ಇಲ್ಲೂ ಕೂಡ ಬಂದದ್ದು. ಈಗಿನ ಸ್ಕಂದದಲ್ಲಿ 1ನೇ ಸ್ಕಂದದಲ್ಲೂ ಅದೇ ಬಂದಿದೆ, 3ನೇ ಸ್ಕಂದದಲ್ಲೂ ಅದನ್ನೇ ಬಂದಿದೆ. ಅದಕ್ಕಾಗಿ ಯಾದವಾರ್ಯರು ಅಲ್ಲಿ ಮುಂದೆ ಬಂದದ್ದನ್ನು ಈಗ ನೆನಪು ಮಾಡ್ಕೋತಾ ಇದ್ದಾರೆ. ಈಶಸ್ಯ ಪೂರ್ಣತಾ ಜ್ಞಾನಂ. ಭೇದ ಮೋಹ ಅಂದರೆ ಭಗವಂತನನ್ನು ಅಪೂರ್ಣ ಅಂತ ಭಾವಿಸುವುದು. ವಿಷ್ಣುವರ ಅನ್ಯಸ್ಯ ಚೇಷತ. ಭಗವಂತನಿಗಿಂತ ಭಿನ್ನರಾದವರನ್ನು ಈಶ್ವರ ಶ್ರೇಷ್ಠ ಅಂತ ಈಗ ಚಿಂತನೆ ಮಾಡೋದು. ನೀವು ನೋಡ್ತಿರೋ ಪುಸ್ತಕದಲ್ಲಿ ಏನಾದರೂ ವಿಷ್ಣುವರ ಅನ್ಯಸ್ಯ ಚೇಷ್ಯತ ಅಂತ ಇದ್ದರೆ ಅದನ್ನು ತಿದ್ಕೋಬೇಕು, ಚೇಷತ ಅಂತ ಆಗಬೇಕು. ಭೇದಸ್ತಸ್ಯಾವತಾರೇಶು. ಅವನ ಅವತಾರಗಳಲ್ಲಿ ಭೇದವನ್ನು ಚಿಂತನೆ ಮಾಡೋದು. ಜೀವಸ್ಯ ಈಶತ್ವಮೇವಚ. ಜೀವನೇ ಈಶನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು. ತಥಾ ಜೀವತ್ವ ಈಶಸ್ಯ. ಭಗವಂತ ಜೀವನಾಗ್ತಾನೆ ಅಂತ ತಿಳಿದುಕೊಳ್ಳುವುದು. ಜಡಾಭೇದ ತಯೋರಪೆ. ಇವರಿಬ್ಬರು ಕೂಡ ಜಡಕ್ಕಿಂತ ಅಭಿನ್ನರಾಗಿದ್ದಾರೆ, ಇವರಿಬ್ಬರು ಜಡರಾಗಿದ್ದಾರೆ ಅಂತ ತಿಳ್ಕೊಳ್ಳೋದು. ಜಡಾಭೇದ ಅಂತ ಆಗಬೇಕು. ಜಡಭೇದ ತಯೋರಪಿ ಅಂತ, ಜಡ ಅಂತ ಇದೆ ಹ್ರಸ್ವಾದ ಸರಿಯಲ್ಲ, ಜಡಾಭೇದ ತಯೋರಪಿ ಅಂತ ಆಗಬೇಕದು. ಭಗವಂತನನ್ನಾಗಲಿ ಜೀವನನ್ನಾಗಲಿ ಯಾವತ್ತೂ ಕೂಡ ಜಡ ಅಂತ ಭಾವಿಸಬಾರದು. ಇದಕ್ಕೆ ಭೇದ ಮೋಹ ಅಂತ ಅನ್ನೋದು. ಇಂಥ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ಭೇದ ಮೋಹ ಅಂತಾರೆ. ಈ ಭೇದ ಮೋಹಗಳಿಂದ ರಹಿತನಾದವನು ಭಗವಂತ. ತನ್ನನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೂ ಕೂಡ ಆ ಭೇದ ಮೋಹಗಳನ್ನು ಕಳೆಯುವವನು ಭಗವಂತ ಅಂತ ಅದು ತಾತ್ಪರ್ಯ. ಸದಾ ನ ಹರವು ಕ್ವಚಿತ್. ಇಂಥ ಭೇದ ಮೋಹ ಭಗವಂತನಿಗೆ ಯಾವತ್ತೂ ಇಲ್ಲ. ಅನ್ಯೇಷಾಂ ತತ್ಪ್ರಸಾದೇನ ಶನೈರ್ಯಾತಿ ಸತಾಮಪಿ. ಒಂದು ವೇಳೆ ನಮಗೇನಾದರೂ ಅಂಥ ತಪ್ಪು ತಿಳುವಳಿಕೆಗಳಿದ್ದರೆ ನಮ್ಮ ತಪ್ಪು ತಿಳುವಳಿಕೆಯೂ ಕೂಡ ಕ್ರಮವಾಗಿ ಆತನ ಅನುಗ್ರಹದಿಂದ ಹೊರಟು ಹೋಗ್ತದೆ, ದೂರ ಆಗ್ತದೆ. ನಮ್ಮ ತಪ್ಪು ತಿಳುವಳಿಕೆಗಳು ದೂರ ಸರಿದು ಶುದ್ಧವಾದ ಜ್ಞಾನ ಬರ್ತದೆ ಅಂತ ಅದರ ಅಭಿಪ್ರಾಯ. ಅದಕ್ಕಾಗಿ ಮುಂದಿನ 3ನೇ ಸ್ಕಂದದಲ್ಲಿ ಬಂದದ್ದನ್ನು ಯಾದವಾರ್ಯರು ಇಲ್ಲಿ ಉದ್ಧರಿಸಿದ್ದಾರೆ. ಜ್ಞಾನಿಗಳಾದವರು ಎಲ್ಲಿ ಯಾರ ಕಣ್ಣನ್ನು ನೋಡಿದರೂ ಕೂಡ ಕಣ್ಣಿನಲ್ಲಿರುವ ಸೂರ್ಯನನ್ನೇ ಕಾಣ್ತಾರೆ, ಸೂರ್ಯನಲ್ಲಿರುವ ಭಗವಂತನನ್ನೇ ಕಾಣ್ತಾರೆ. ಆ ಸೂರ್ಯನೂ ಅಲ್ಲಿ ಒಬ್ಬನೇ, ಸೂರ್ಯನಲ್ಲಿ ಅಂತರ್ಗತನಾದ ಭಗವಂತನೂ ಒಬ್ಬನೇ. ಅದರಂತೆ ಎಲ್ಲ ಕಡೆ ಇರುವ ಭಗವಂತನು, ಎಲ್ಲರ ಹೃದಯದಲ್ಲಿರುವಂಥ ಭಗವಂತನು ಕೂಡ ಸ್ವಗತ ಭೇದ ಶೂನ್ಯನಾದ್ರಿಂದ ಒಬ್ಬನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಯಾದವಾರ್ಯರು ಮತ್ತು ವಿಜಯಧ್ವಜರು ಹೇಳಿದಂಥ ಅರ್ಥ. ಅದೇ ಶ್ಲೋಕಕ್ಕೆ ಸ್ವಲ್ಪ ಬೇರೆ ಬೇರೆ ಅರ್ಥವನ್ನು ಮಾಡ್ತಾರೆ ಕೆಲವರು. ವಿಧೂತ ಭೇದ ಮೋಹ ನಿವೃತ್ತ ಜೀವ ಜಡಾಂತರ್ಯಾಮಿ ಭೇದ. ರಾಧಾಕೃಷ್ಣರ ವ್ಯಾಖ್ಯಾನ ಮತ್ತು ಶ್ರೀಧರ ವ್ಯಾಖ್ಯಾನ ಇವೆಲ್ಲ ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನಗಳು. ಆದ್ದರಿಂದ ಆ ಪರಮಾತ್ಮನಿಗೂ ತನಗೂ ಅಂದರೆ ಜೀವನಿಗೂ ಭೇದವನ್ನು ಚಿಂತಿಸದೆ ಆ ಸಾಧಕ ಮುಂದುವರಿತಾನೆ ಅಂತ ಅವರು ಅದರ ಅಭಿಪ್ರಾಯ ಹೇಳ್ತಾರೆ. ಜೀವಕ್ಕೂ ಜಡಕ್ಕೂ ಅದರೊಳಗಿರುವಂಥ ಭಗವಂತನಿಗೂ ಭೇದವಿಲ್ಲ. ಅಹಂ ಸಮಧಿಗತೋಸ್ಮಿ ಸಮ್ಯಕ್ ಪ್ರಾಪ್ತೋಸ್ಮಿ, ಅದನ್ನು ನಾನು ತಿಳಿದಿದ್ದೇನೆ ಅಂತ ಹೀಗೆ ಅದರ ಅರ್ಥ. ಇದು ರಾಧಾಕೃಷ್ಣರ ವ್ಯಾಖ್ಯಾನ. ಶ್ರೀಧರರ ವ್ಯಾಖ್ಯಾನದಲ್ಲೂ ಕೂಡ ಹೀಗೆ ಅದರ ಅಭಿಪ್ರಾಯ ಕಾಣಿಸ್ತದೆ. ಭೇದಸ್ಯ ಔಪಾಧಿಕತ್ವಂ. ಜೀವನಿಗೂ ಪರಮಾತ್ಮನಿಗೂ ಏನು ಭೇದ ಇದೆ, ಈಗ ಭೇದ ಕಾಣಿಸ್ತದೆ, ಇದು ಔಪಾಧಿಕವಾದ ಭೇದ, ಮೂಲತಃ ತಾತ್ವಿಕವಾಗಿರುವಂಥ ಭೇದ ಅಲ್ಲ. ಅದು ಮುಂದೆ ಹೊರಟೋಗುವಂಥ, ಕರಗಿ ಹೋಗುವಂಥ, ಇಲ್ಲ ಅಂತ ಮಿಥ್ಯಾಭೂತವಾದಂಥ ಭೇದ ಅದು.
ಅವರ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ತತ್ ಸೃಷ್ಟ ತದೇವ ಅನುಪ್ರಾವಿಶತ್. ಆ ಎಲ್ಲ ಜೀವರನ್ನು ಭಗವಂತ ಪ್ರವೇಶ ಮಾಡಿ ಅವರೊಳಗೆ ಇವನು ಕೂಡ ಪ್ರವಿಷ್ಟನಾದ. ಏಕಂ ಸಂತಂ ಬಹುಧಾ ಕಲ್ಪಯಂತೆ. ಇವು ಭಗವಂತ ಮೂಲತಃ ಒಬ್ಬನೇ ಇದ್ದಾನೆ, ಅವನನ್ನೇ ಭಿನ್ನ ಭಿನ್ನ ರೂಪದಿಂದ ಸಾಧಕರಾದವರು ಕಾಣ್ತಾರೆ. ಇದು ಶ್ರೀಧರರು ತೋರಿಸುವಂಥ ಅರ್ಥ. ವೀರರಾಘವರ ವ್ಯಾಖ್ಯಾನದಲ್ಲಿ ಪ್ರಾಯ ವೇದಾಂತ ಸಾರ ಅಂತ ವಿಶಿಷ್ಟಾದ್ವೈತ ಸಂಪ್ರದಾಯದ ಒಂದು ಗ್ರಂಥ, ಅದರಲ್ಲಿ ಅಗ್ನಿಪುರಾಣದ ಮಾತೊಂದನ್ನು ಉದ್ಧರಿಸಿದ್ದಾರೆ. ಅದನ್ನು ವೀರರಾಘವರು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಅತಯವ ತೂಪಮ ಸೂರ್ಯಕಾದಿವತ ಅಂತ 3ನೇ ಅಧ್ಯಾಯದ 2ನೇ ಪಾದದ 18ನೇ ಸೂತ್ರ. ಹಾಗೆ ಅಂಬುವದ ಗ್ರಹಣಾತ್ವ ತಥಾತ್ವಂ ಅಂತ 19ನೇ ಸೂತ್ರ. ಹೀಗೆ 1-2-3 ಸೂತ್ರಗಳನ್ನು ವೀರರಾಘವರು ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸ್ತಾರೆ. ನಾನಾ ವಿಧೇಶು ಸ್ಥಾನೇಶು ತಿಥಸ್ಯಾಪೆ. ಈಗ ನಾನು ಓದ್ತಿರುವುದು ವೀರರಾಘವರ ವಾಕ್ಯಗಳು. ಸ್ಥಾನಗಳು ಅನೇಕ ವಿಧ, ಅವುಗಳಲ್ಲಿ ಇವನಿದ್ದಾನೆ. ಆದರೆ ಆ ಸ್ಥಾನಗಳಲ್ಲಿದ್ದರೂ ಕೂಡ ಆ ಸ್ಥಾನಗಳಲ್ಲಿ ಇದ್ದ ಪ್ರಯುಕ್ತ ಅವನಿಗೆ ಯಾವುದೇ ರೀತಿಯಾದ ಮಾಲಿನ್ಯ ಬರೋದಿಲ್ಲ. ಅದಕ್ಕೇನು ದೃಷ್ಟಾಂತ? ಜಲದರ್ಪಣಾದಿ ಪ್ರತಿಬಿಂಬಿತ ಸೂರ್ಯಾದಿವತ. ನೀರಿನ ಪಾತ್ರವೊಂದನ್ನು ಕೆಳಗಿಟ್ಟಿದ್ದೇವೆ, ಮೇಲೆ ಸೂರ್ಯ ಬೆಳಗುತ್ತಾ ಇದ್ದಾನೆ, ತೊಳಗುತ್ತಾ ಇದ್ದಾನೆ, ಅವನ ಪ್ರತಿಬಿಂಬ ನೀರಿನಲ್ಲಿ ಕಾಣಿಸ್ತದೆ. ಅಥವಾ ಕೆಳಗೊಂದು ಕನ್ನಡಿ ಇಟ್ಟಿದ್ದೀವಿ, ಕನ್ನಡಿಯೊಳಗೆ ಆ ಭಗವಂತನ, ಆ ಸೂರ್ಯನ ಪ್ರತಿಬಿಂಬ ಕಾಣಿಸ್ತದೆ. ಇಷ್ಟು ಕಾಣಿಸಿದರೂ ಕೂಡ ಆ ನೀರಿನ ಅಥವಾ ಕನ್ನಡಿಯ ಯಾವುದೇ ರೀತಿಯಾದ ಮಾಲಿನ್ಯ ಸೂರ್ಯನಿಗೆ ಅಂಟೋದಿಲ್ಲ. ಹಾಗೆ ಭಗವಂತನಿಗೂ ಕೂಡ ತಥಾ ಅವಸ್ಥಿತೋಪಿ ನಿರ್ದೋಷ ಇದು ಶಾಸ್ತ್ರದಲ್ಲಿ ಉಪಮಾ ಕೇಳಿ ಬರ್ತದೆ. ಅಗ್ನಿಪುರಾಣದ ಮಾತು ಹೀಗಿದೆ: ಆಕಾಶಮೇಕಂ ಹಿ ಯಥಾ ಘಟಾದಿಷು ಪೃಥಕ್ ಭವೇತ್. ಎಲ್ಲ ಕಡೆ ಇರುವ ಆಕಾಶ ಒಂದೇ, ಆದರೆ ಒಂದು ಸಣ್ಣ ಮಡಿಕೆಯೊಳಗೂ ಸ್ಪೇಸ್ ಇದೆ, ಆಕಾಶವಿದೆ. ಮತ್ತು ಒಂದು ಮನೆ, ಒಂದು ದೊಡ್ಡ ಮಠ, ಒಂದು ದೊಡ್ಡ ಅರಮನೆ, ಒಂದು ಸೂಜಿಯ ಸಣ್ಣ ಮೊನೆ, ಎಲ್ಲವೂ ಕೂಡ ಆಕಾಶಗಳೇ. ಒಂದೇ ಆಕಾಶವೇ ಘಟ, ಮಠ, ಅರಮನೆ, ಮನೆ, ಸಮುದ್ರದ ದೊಡ್ಡ ಆಳವಾದ ಗುಹೆ, ಕಂದರ, ಅಲ್ಲೆಲ್ಲ ಕಡೆಯೂ ಕೂಡ ಅದು ಪೃಥಕ್ಕಾಗಿ ಒಂದೇ ಆಕಾಶವೇ ಇರ್ತದೆ. ತಥಾ ಆತ್ಮೈಕೋ ಹಿ ಅನೇಕಸ್ಥಃ ಜಲಾಧಾರೇಶು ವಿವಾಂಶುಮಾನ್. ಒಬ್ಬನೇ ಆತ್ಮನೇ ಎಲ್ಲ ಕಡೆ ಇದ್ದಾನೆ. ಜಲದ ಪಾತ್ರಗಳಲ್ಲಿ ಒಬ್ಬನೇ ಸೂರ್ಯ ಇರುವಂತೆ. ಏಕೈವ ಹಿ ಭೂತಾತ್ಮ ಭೂತೇ ಭೂತೇ ವ್ಯವಸ್ಥಿತ. ಈ ಭಗವಂತನನ್ನು ಭೂತಾತ್ಮ ಅಂತ ಹೇಳ್ತಾರೆ. ಆ ಭೂತಾತ್ಮ ಪ್ರತಿಯೊಂದು ಭೂತದಲ್ಲೂ ಇರುವುದರಿಂದ, ಪ್ರತಿಯೊಂದು ಜೀವದಲ್ಲೂ ಇರುವುದರಿಂದ ಅವನಿಗೆ ಭೂತ ಆತ್ಮ, ಅದರ ಆತ್ಮ ಅಂದರೆ ಅದು ಅಂತರ್ಯಾಮಿ ಅಂತ ಅರ್ಥ ಗೊತ್ತಾಗ್ತದೆ. ಏಕದಾ ಬಹುಧಾ ಚೈವ ದೃಶ್ಯತೆ ಜಲಚಂದ್ರವತ್. ಮೂಲತಃ ಒಬ್ಬನೇ, ಆದರೂ ಬಹುಧಾ ಕಾಣಿಸ್ತಾನೆ. ಹೇಗೆಂದರೆ ಜಲಚಂದ್ರವತ್, ನೀರಿನಲ್ಲಿ ಪ್ರತಿಬಿಂಬಿತವಾದ ಆ ಚಂದ್ರನಂತೆ. ಅಂಬುದರ್ಪಣಾದಿಷು ಯಥಾ ಸೂರ್ಯಮುಖಾದಯ ಗೃಹ್ಯಂತೆ. ನೀರಿನಲ್ಲಿ ಮುಖ ನೋಡ್ಕೊಳ್ಳಿಕ್ಕೆ ಹೋದರೆ ಕಾಣಿಸ್ತದೆ, ಕನ್ನಡಿಯಲ್ಲೂ ಮುಖ ಕಾಣಿಸ್ತದೆ. ಆದರೆ ಅದು ಪೃಥ್ವಿಯಲ್ಲಿ ಕಾಣಿಸ್ತದೆ. ನ ತಥಾ ಪೃಥ್ವ್ಯಾದಿಷು ಸ್ಥಾನೇಶು ಪರಮಾತ್ಮ ಗೃಹ್ಯತೆ. ಇಲ್ಲಿ ಒಂದು ವ್ಯತ್ಯಾಸ ಇದೆ. ಈ ನೀರಿನಲ್ಲಿ, ಕನ್ನಡಿಯಲ್ಲಿ ಸೂರ್ಯ ಕಾಣಿಸ್ತಾನೆ, ನಮ್ಮ ಮುಖವೂ ಕಾಣಿಸ್ತದೆ. ಆದರೆ ಅಷ್ಟು ಸ್ಪಷ್ಟವಾಗಿ ಪೃಥ್ವಿ, ತೇಜಸ್ಸು, ವಾಯು, ಆಕಾಶ ಇತ್ಯಾದಿ ಕಡೆಗಳಲ್ಲಿ ಪರಮಾತ್ಮ ನಮಗೆ ಕಾಣಿಸ್ತಾನ? ಅಲ್ಲಿ ಇದ್ದಿರಬಹುದು, ಕಾಣಿಸೋದಿಲ್ಲ. ನ ಪರಮಾತ್ಮ ಗೃಹ್ಯತೆ, ಒಳಗಿದ್ದಾನೆ ಆದರೆ ಕಾಣಿಸುವುದಿಲ್ಲ. ಅಂಬುವಾದಿಷು ಹಿ ಸೂರ್ಯಾದಯ ಭ್ರಾಂತ್ಯ ತತ್ರಸ್ಥಾ ಇವ ಗೃಹ್ಯಂತೆ ನ ಪರಮಾರ್ಥತಃ. ನೀರಿನೊಳಗೆ, ಕನ್ನಡಿಯೊಳಗೆ ಸೂರ್ಯ ಇದ್ದಾನೆ ಅಂತ ಕಾಣಿಸ್ತದೆ, ವಸ್ತುತಃ ಅಲ್ಲಿ ಸೂರ್ಯ ಇಲ್ಲ, ಅಲ್ಲಿರುವುದು ಪ್ರತಿಬಿಂಬ ಮಾತ್ರ. ಇಹತು ಯಃ ಪೃಥಿವ್ಯಾಂ ತಿಷ್ಠನ್, ಯಹ ಅಪ್ಸು ತಿಷ್ಠನ್, ಯಹ ಆತ್ಮನಿ ತಿಷ್ಠನ್. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದು ಪ್ರತ್ಯೇಕವಾದ ಭಾಗವೇ ಇದೆ. ಪೃಥ್ವಿಯಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ, ಪೃಥ್ವಿಗೆ ಅವನು ನಿಯಾಮಕನಾಗಿದ್ದಾನೆ. ಪೃಥ್ವಿ ಅಂತಸ್ಥಿತ್ವ ಯಮಯತೆ, ಒಳಗಿದ್ದು ಪೃಥ್ವಿಯನ್ನು ಅವನು ನಿಯಂತ್ರಿಸ್ತಾ ಇದ್ದಾನೆ.
ಎಂ ಪೃಥ್ವಿ ನವೇದ, ಪೃಥ್ವಿಗೆ ಅವನ ಬಗ್ಗೆ ಗೊತ್ತಿಲ್ಲ, ಪೃಥ್ವಿಗೇ ಗೊತ್ತಿಲ್ಲ, ಇನ್ನು ಆ ಪೃಥ್ವಿಯೊಳಗಿರುವ ಅವನನ್ನು ನೋಡ್ಲಿಕ್ಕೆ ಹೋಗುವ ನಮಗೇನು ಗೊತ್ತಾಗ್ತದೆ? ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವ ಉದಾಹರಣೆ ಒಂದು 10-15 ಉದಾಹರಣೆಗಳಿವೆ. ತಮಸ್ಸಿನಲ್ಲಿದ್ದಾನೆ, ದಿಕ್ಕುಗಳಲ್ಲಿದ್ದಾನೆ, ವಾಯುವಿನಲ್ಲಿದ್ದಾನೆ. ಹೀಗೆ ಅಲ್ಲಿ ಪರಮಾರ್ಥತೆಯೇವ ಪರಮಾತ್ಮ ಪೃಥ್ವ್ಯಾದಿಷು ಸ್ಥಿತೋ ಗೃಹ್ಯತೆ. ಪೃಥ್ವ್ಯಾದಿಗಳಲ್ಲಿ ಪಾರಮಾರ್ಥಿಕವಾಗಿಯೇ ಭಗವಂತ ಇದ್ದಾನೆ, ಅಲ್ಲಿ ವಸ್ತುತಃ ಇದ್ದಾನೆ. ನಮಗೆ ಕಾಣದೇ ಇರಬಹುದು, ಆದರೆ ಜ್ಞಾನಿಗಳಿಗೆ ಕಾಣಿಸ್ತದೆ. ಆದ್ದರಿಂದ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಮೊದಲಾದ ಪಂಚಭೂತಗಳಲ್ಲಿ, ತಮಸ್ಸಿನಲ್ಲಿ, ದಿಕ್ಕುಗಳಲ್ಲಿ, ಹೀಗೆ ಬೇರೆ ಬೇರೆ ಏನೇನನ್ನ ಅಂತರ್ಯಾಮಿ ಬ್ರಾಹ್ಮಣ ಹೇಳಿದೆ, ಅಲ್ಲಿ ಎಲ್ಲ ಕಡೆಯೂ ಕೂಡ ಪರಮಾತ್ಮ ವಾಸ್ತವಿಕವಾಗಿಯೇ ಇದ್ದಾನೆ. ಕೆಲವರು ತಿಳಿದಿತ್ತು, ಕೆಲವರು ತಿಳಿಲಿಕ್ಕಿಲ್ಲ ಅಷ್ಟೆ. ಆದರೆ ನೀರಿನ ಒಳಗಡೆ ಕನ್ನಡಿಯ ಒಳಗೆ ಚಂದ್ರ ಇಲ್ಲ, ಅಲ್ಲಿರುವುದು ಚಂದ್ರನ ಪ್ರತಿಬಿಂಬ ಮಾತ್ರ. ಆದರೆ ಪೃಥ್ವಿಯಲ್ಲಿ, ವಾಯುವಿನಲ್ಲಿ, ತೇಜಸ್ಸಿನಲ್ಲಿ ಪರಮಾತ್ಮನ ಪ್ರತಿಬಿಂಬ ಅಲ್ಲ, ಪರಮಾತ್ಮನೇ ಇದ್ದಾನೆ. ಇದು ಅಲ್ಲಿರುವ ವ್ಯತ್ಯಾಸ. ನ ತಥಾತ್ವಂ ದಾಷ್ಟಾಂತಿಕಸ್ಯನ ದೃಷ್ಟಾಂತ ತುಲ್ಯತ್ವಂ. ಹೀಗೆ ದೃಷ್ಟಾಂತ ದಾಷ್ಟಾಂತಿಕಗಳಿಗೆ ಒಂದು ವ್ಯತ್ಯಾಸ ಇದೆ ಅಂತನ್ನೋದನ್ನೆಲ್ಲ ಅಲ್ಲಿ ತೋರಿಸಿದ್ದಾರೆ, ಬೇರೆ ಬೇರೆ ದೃಷ್ಟಾಂತಗಳಲ್ಲಿ ತೋರಿಸಿದ್ದಾರೆ. ಹೀಗೆ ಆ ವೀರರಾಘವರು ತೋರಿಸಿದಂಥ ಕೆಲವು ಸಂಗತಿಗಳೇನಿವೆ, ಅವರ ಭಾಷ್ಯದಲ್ಲಿ, ವಿಶಿಷ್ಟಾದ್ವೈತ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದ ರೀತಿ ಒಂದು ಸ್ವಲ್ಪ ಬೇರೆ ಇರಬಹುದು. ಆದರೆ ಅಲ್ಲಿರುವ ಸಂಗತಿಗಳು ಅವು ನಮಗೂ ಕೂಡ ಸ್ವೀಕಾರಕ್ಕೆ ಯೋಗ್ಯವೇ ಆಗಿವೆ. ಯಥಾಚ ಜಲಾಧಾರೇಷು ವಿಷಮೇಶು ದೃಶ್ಯಮಾನ ಅಂಶುಮಾನ್ ತದ್ಗತ ಹೃದಯಹ್ರಾಸಾದಿಭಿ ನ ಸ್ಪೃಶ್ಯತೆ. ನೀರಿನ ಪಾತ್ರಗಳಲ್ಲಿ ಸೂರ್ಯ ಇದ್ದಾನೆ, ಚಂದ್ರ ಇರ್ತಾನೆ, ಚಂದ್ರ ಕಾಣಿಸ್ತಾನೆ. ನೀರಿನ ಪಾತ್ರದಲ್ಲಿ ಕೆಲವು ಕಡೆ ಹೆಚ್ಚು ನೀರಿದೆ, ಕೆಲವು ಕಡೆ ಕಡಿಮೆ ನೀರಿದೆ. ಹೆಚ್ಚು ನೀರಿದ್ದ ಪಾತ್ರದಲ್ಲಿ ಕೂಡ ನೀರು ಕ್ರಮವಾಗಿ ಆವಿಯಾಗಿ ಹೊರಟೋಗ್ತದೆ. ಇವತ್ತು ಬೆಳಿಗ್ಗೆ ಹಾಕಿಟ್ಟ ನೀರು ಇವತ್ತು ರಾತ್ರಿ ಹಾಗೇ ಇರೋದಿಲ್ಲ, ಸ್ವಲ್ಪ ನೀರು ಕಡಿಮೆ ಆಗಿರ್ತದೆ. ಆದರೆ ಅಲ್ಲಿ ಕಾಣಿಸ್ತಿರುವಂಥ ಚಂದ್ರನಿಗಾಗಲಿ ಸೂರ್ಯನಿಗಾಗಲಿ ಅದರಿಂದ ಏನೂ ಧಕ್ಕೆ ಆಗೋದಿಲ್ಲ. ತಥಾ ಅಯಂ ಪರಮಾತ್ಮ ಪೃಥಿವ್ಯಾದಿಷು ನಾನಾಕಾರೇಷು ಅಚೇತನೇಷು ಚೇತನೇಷು ಚ ಸ್ಥಿತಃ. ನಾನಾ ವಿಧವಾದ ಚೇತನಗಳಲ್ಲಿದ್ದಾನೆ, ಅಚೇತನಗಳಲ್ಲಿದ್ದಾನೆ. ನಮಗೆ ಚೇತನಾಚೇತನರಾದಂಥ ನಮಗೆ ಅನೇಕ ಥರದ ವಿಕಾರಗಳಿವೆ. ಮೊದಲು ಶೈಶವ ಇತ್ತು, ಬಾಲ್ಯ ಬಂತು, ಮುಂದೆ ಯೌವನ ಬಂತು, ಮಧ್ಯ ವಯಸ್ಸು ಬಂತು, ಮುಪ್ಪೇ ಬಂತು, ಸಾವು ಬಂತು. ಇವೆಲ್ಲ ಚೇತನರಾದಂಥ ನಾವು ಯಾವ ಶರೀರದಲ್ಲಿದ್ದೀವೋ ಆ ಶರೀರಕ್ಕೆ ಇವೆಲ್ಲ ಬಂದಿವೆ. ಶರೀರದೊಳಗಿರುವುದರಿಂದ ಆತ್ಮನು ಕೂಡ ಆ ಬಾಧೆಗಳಿಗೆ ಈಡಾಗಿದ್ದಾನೆ. ಅಚೇತನಗಳಲ್ಲಂತೂ ಸ್ಪಷ್ಟವಾಗಿ ಈ ವಿಕಾರ ಬದಲಾವಣೆ ಅದಂತೂ ಕಂಡೇ ಕಾಣ್ತದೆ. ಅಲ್ಲೆಲ್ಲ ಇದ್ರೂ ಕೂಡ ಆ ಯಾವುದೇ ವೃದ್ಧಿ, ಶಿಶು ಬೆಳೀಬಹುದು, ಶಿಶುವಿನ ದೇಹ ಬೆಳೀತದೆ, ಒಳಗಿರುವ ಶಿಶುವಿನ ಜೀವ ಏನಿದೆ ಅದೇನು ಬೆಳೆಯೋದಿಲ್ಲ. ಜೀವವೇ ಬೆಳೆಯೋದಿಲ್ಲ ಅಂದಮೇಲೆ ಪರಮಾತ್ಮ ಹೇಗೆ ಬೆಳೀತಾನೆ? ಜೀವ ಆ ಶರೀರದೊಳಗೆ ಇರುವುದರಿಂದ ನಾನು ಬೆಳೆದೆ, ನಾನು ದೊಡ್ಡವನಾದೆ, ನಾನು ಮುದುಕನಾದೆ, ನಾನು ಯುವಕನಾದೆ, ನಾನು ಸತ್ಯ ಅಂತೆಲ್ಲ ಅನ್ಕೋತಾನೆ. ಆ ಪರಮಾತ್ಮನಿಗಂತೂ ಯಾವುದೂ ಇಲ್ಲ. ಸರ್ವತ್ರ ವರ್ತಮಾನೋಪ್ಯೇಕಯೇವ ಅಸ್ಪೃಷ್ಟ ದೋಷಗಂಧ. ಯಾವುದೇ ರೀತಿಯಾದ ದೋಷದ ಗಂಧವೂ ಆತನಿಗಿಲ್ಲ. ಕಲ್ಯಾಣ ಗುಣಾಕಾರಯೇವ, ಅಪರಿಮಿತ ಕಲ್ಯಾಣ ಗುಣಾಕಾರನೇ ಆಗಿದ್ದಾನೆ. ಹೀಗೆ ಆ ಭಗವಂತ ಎಲ್ಲ ಕಡೆಯೂ ಇದ್ದರೂ ಕೂಡ ದೋಷ ಪ್ರತ್ಯನೀಕ ಆಕಾರತೆಯ ದೋಷಹೇತ್ವಭಾವಾಚ್ಯ ನ ದೋಷಗಂಧ. ಆ ಪರಮಾತ್ಮನಲ್ಲೂ ಕೂಡ ಯಾವುದೇ ರೀತಿಯಾದ ದೋಷ ಇಲ್ಲ ಅಂತ ಹೀಗೆ ಆ ಭಗವಂತನ ಬಗ್ಗೆ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ವೀರರಾಘವರು. ಅದು ನಮ್ಮ ಸಿದ್ಧಾಂತಕ್ಕೂ ಒಪ್ಪಿಗೆ ಆಗುವಂಥ ವಿಚಾರವೇ ಆದ್ದರಿಂದ ಅದನ್ನು ಇಲ್ಲಿ ಹೇಳಿದ್ದೇನೆ. ಅದರೊಂದಿಗೆ ಈ 49ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.